ಕಲಬುರಗಿಯಲ್ಲಿ ಅಂಗನವಾಡಿ ಕೇಂದ್ರಗಳ ಮೇಲೆ ಲೋಕಾದಾಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಂಗನವಾಡಿ ಕೇಂದ್ರಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದ್ದು ತನಿಖೆ ನಡೆಸಲಾಗ್ತಾ ಇದೆ. ಹನುಮಂತನಗರ ತಾಂಡ ಮತ್ತು ಕೃಷ್ಣಾನಗರದ ಅಂಗನವಾಡಿ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತರು ಮಕ್ಕಳ ಪೌಷ್ಟಿಕ ಆಹಾರದ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳಿಗೆ ವಿತರಿಸುವ ಮೊಟ್ಟೆಗಳ ತೂಕದಲ್ಲಿ ಏರಿಳಿತ ಕಂಡ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಲೋಕಾಯುಕ್ತ SP ಜಾನ್ ಆಂಟೋನಿ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಅಂಗನವಾಡಿಗಳಲ್ಲಿ ಮಕ್ಕಳು ಮತ್ತು ಬಾಣಂತಿಯರಿಗೆ ಮೊಟ್ಟೆ ತೂಕದ ಪ್ರಮಾಣ ಸರಿಯಾಗಿ ಇರುವುದಿಲ್ಲ. ಒಂದು ಮೊಟ್ಟೆ ನಿಯಮದ ಪ್ರಕಾರ 50 ಗ್ರಾಂ ಮೊಟ್ಟೆ ಅಳತೆ ಇರಬೇಕು. ಆದರೆ ಇಲ್ಲಿ ಮೊಟ್ಟೆಯ ತೂಕ 34ರಿಂದ 24 ಗ್ರಾಂ ಇರುತ್ತದೆ. ಆದ ಕಾರಣ ಆಹಾರ ಸುರಕ್ಷತೆ ಇನ್ಸ್ಪೆಕ್ಟರ್ ಮತ್ತು ವೆಯ್ಟ್ ಅಂಡ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು ತೂಕದ ಯಂತ್ರಗಳ ಮುಖಾಂತರ ಮೊಟ್ಟೆ ಎಷ್ಟು ಗ್ರಾಂ ಇದೆ ಅಂತ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಂಪೂರ್ಣ ತನಿಖೆಯಿಂದ ಮಾತ್ರನೇ ಸತ್ಯ ಹೊರಬರಬೇಕಿದೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇಲ್ಲಿ ಬಂದು ಮಾತಾಡ್ರಿ, ಚಂದ ಮಾತಾಡ್ರಿ, ನಕ್ಕೋತ್ ಮಾತಾಡ್ರಿ. ಹಂಗೆ ಏನದ ಸಮಸ್ಯೆ ಹೇಳ್ರಿ, ಬಂದು ಹೇಳ್ರಿ. ಇಲ್ಲ ಹೆಂಗೆ ನಕ್ಕೋತ್ ಮಾತಾಡ್ರಿ, ಕೈ ಕೊಟ್ರಿ ನಾ ಮೈ ರನ್ನಿಂಗ್ ಇದೆ ಅಮ್ಮನಿಗೆ. ಇಲ್ಲ ಇಲ್ಲಿವರೆಗೆ ಬರೀ ಎರಡು ದಿನದ್ದು ಬರೀ ಈಗ ಕೊಟ್ಟಿದ್ದು ನೀವು ಹೇಳಿದ್ರಲ್ಲ, 2 ದಿನಕ್ಕೆ ಆಗುವಷ್ಟು 2 ಸಾರಿ, ಒಂದು ದಿನಕ್ಕೆ ಆಗುವಷ್ಟು 2 ಸಾರಿ ಕೊಟ್ಟಿದ್ದಾರೆ. ಅಂದ್ರೆ 2 ದಿನದ ಬಂತು. ಉಳಿದಿದ್ದೆಲ್ಲ ಎಲ್ಲೋ ಇತ್ತು. ತಿಂಗಳಿಗೆ 24 ದಿನ ಕೊಡ್ಬೇಕಂತಿದೆ. ಹೇಳ್ದರ್ತಾ ಈ 8ನೇ ತಿಂಗಳು ರನ್ನಿಂಗ್ ಇದೆ ರೀ. ಆ ಅಮ್ಮ ನಿಜವಾಗಿ ಹೇಳ್ತಾ ಇದ್ದಾಳೆ, ನನಗೆ ಏನೇನು ಕೊಟ್ಟರು ಅಂತ ಹೇಳ್ಕೊಂಡು ಅಷ್ಟೇ 2 ಸಾರಿ ಕೊಟ್ಟರು ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಉಳಿದಿದ್ದೆಲ್ಲೋ ಇತ್ತು. ಈ ಗರ್ಭಿಣಿ ಪಾಪ ಅಲ್ಲಿ ನಿಂತ್ಕೊಂಡಿಲ್ಲ, ಮತ್ತೆ ಉಳಿದಿದ್ದೆಲ್ಲೋ ಇತ್ತು. ಅದು ನೀವು ಉತ್ತರ ಕೊಡ್ಬೇಕಲ್ಲ. ನೀವು ಎಷ್ಟು ಸಾರಿ ಇನ್ಸ್ಪೆಕ್ಷನ್ ಮಾಡಿದ್ರಿ? ಅಲ್ಲ ರೀ, ನಾನು ಹೇಳೋದು ಈಗ ಅಮ್ಮ ಹೇಳ್ತಾರ, ಇಂಥವ್ರ ಜೊತೆ ಮಾತಾಡಿದ್ರ ಫಲಾನುಭವಿಗಳು ಸಿಗ್ತಾ ಇದೆಯಾ? ನಿಮ್ಗೆ ಸಿಗ್ತಾ ಇದೆನಮ್ಮ. ಯಾಕಂದ್ರೆ ಎಂಡ್ ರಿಸಲ್ಟ್ಸ್ ಅವರೇ, ಈ ಎಲ್ಲ ಯೋಜನೆಗಳಿರೋದು ಅವ್ರಿಗೆ ಮಕ್ಕಳಿಗೆ ಅವ್ರಿಗೆ ಕೊಟ್ಟರು ಸರ್. ಅಲ್ಲಿ ಇನ್ಚಾರ್ಜ್ ಕೊಟ್ಟರು ಕರೆಕ್ಟ್ ಹೊಡೆದೋಗಿದ್ದು ಸರ್. 23 ಸರ್. 35 ಇತ್ತು.